ಸಾಕ್ಷಾತ್ ವೈಕುಂಠ ಎಂದು ಕರೆಯುವ ಆಂಧ್ರ ಪ್ರದೇಶದ ದೊಡ್ಡ ತಿರುಪತಿಯಲ್ಲಿ ಪ್ರಪಂಚವೇ ದಂಗಾಗುವ ಘಟನೆ ನಡೆದಿದೆ. ತಿರುಪತಿ ತಿಮ್ಮಪ್ಪನ ಸೇವೆ ಮಾಡುವ 16 ಪುರೋಹಿತರಲ್ಲಿ ಒಬ್ಬ ಪುರೋಹಿತರ ಮನೆಗೆ ಇನ್ಕಮ್ ಟ್ಯಾಕ್ಸ್ ವಿಭಾಗ ಅಧಿಕಾರಿಗಳು ರೈಡ್ ಮಾಡಿದಾಗ 128 ಕೆಜಿ ಚಿನ್ನ, 150 ಕೋಟಿ ಹಣ ಮತ್ತು 70 ಕೋಟಿ ಬೆಲೆ ಬಾಳುವ ವಜ್ರ ಸಿಕ್ಕಿದೆ. ಇದನ್ನು ಕಂಡ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಸ್ವತಃ ಶಾಕ್ ಆಗಿದ್ದರು. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಕೋಟಿ ಹಣ, ಬೆಳ್ಳಿ, ಚಿನ್ನ, ವಜ್ರ, ವೈಢೂರ್ಯ ದಾನ ಮಾಡುವ ದಾನಿಗಳನ್ನು ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಇದು ಆಟೋ ಮತ್ತು ಟಾಟಾ ಎಸಿ ನಡುವೆ ಡಿಕ್ಕಿ ಸಂಭವಿಸಿದ್ದು, ಆಟೋ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಟಾಟಾ ಎಸಿ ಚಾಲಕನಿಗೆ ನಿಯಂತ್ರಣ ತಪ್ಪಿ ರಭಸವಾಗಿ ಡಿಕ್ಕಿ ಹೊಡೆದ ಕಾರಣ ಈ ಘಟನೆ ನಡೆದಿದೆ. ಸದ್ಯಕ್ಕೆ ಟಾಟಾ ಎಸಿ ಚಾಲಕನು ಸೇರಿ ಇನ್ನೂ 2 ಗಂಭೀರ ಗಾಯವಾಗಿದ್ದು, ಪಕ್ಕದಲ್ಲಿದ್ದ ಆಸ್ಪತ್ರೆಗೆ ಸೇರಿಸಲಾಗಿದೆ. ಬಹುಜನ ಸಮಾಜ ಪಾರ್ಟಿ BSP ಕರ್ನಾಟಕ ಬೆಂಗಳೂರು ನಗರ ಜಿಲ್ಲೆ ಶಾಖೆ ವತಿಯಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ KC ನಾಗರಾಜ್ ಅವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, 25 ವರ್ಷಗಳಿಂದ ಅಂಬೇಡ್ಕರ್ ಸಿದ್ಧಾಂತದ ಮುಖೇನ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಈ ನನ್ನ ಹೋರಾಟ ನನ್ನ ಕೊನೆಯ ಉಸಿರು ಇರುವವರೆಗೂ ಅಂಬೇಡ್ಕರ್ ಸಿದ್ಧಾಂತಗಳನ್ನು, ಅಂಬೇಡ್ಕರ್ ಆಲೋಚನೆಗಳನ್ನು ತಿಳಿಸುವ ಹೋರಾಟವಾಗಿರುತ್ತದೆ ಎಂದು BJP ಮತ್ತು ಕಾಂಗ್ರೆಸ್ ಪಕ್ಷಗಳ ವಿರುದ್ಧ ಕಿಡಿಕಾರಿದರು. ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇವರಿಬ್ಬರು ಕೂಡ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರೆ. ಈ ದೇಶದ ಜನರನ್ನ ಮೋಸ ಮಾಡ್ತಾ ಇದ್ದಾರೆ, ಮಹಿಳೆಯರನ್ನ ಮೋಸ ಮಾಡ್ತಾ ಇದ್ದಾರೆ, ರೈತರನ್ನ, ಕೂಲಿ ಕಾರ್ಮಿಕರನ್ನ ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಜನರು ಎಚ್ಚೆತ್ತುಕೊಳ್ಬೇಕು, ಜನರು ಪ್ರಜ್ಞಾವಂತರಾಗಬೇಕು. ಈ ದೇಶನ ಉಳಿಸ್ಬೇಕು, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆನ ಉಳಿಸ್ಬೇಕು, ಈ ದೇಶದ ಸಂವಿಧಾನನ ಉಳಿಸ್ಬೇಕು. ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಈ ಎರಡೂ ಪಕ್ಷಗಳನ್ನ ಮನೆಗೆ ಕಳಿಸುವಂತ ಕೆಲಸ ಮಾಡಬೇಕು ಅಂತ ನಾನು 25 ವರ್ಷಗಳ ಕಾಲ ನಾನು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. 25 ವರ್ಷಗಳ ಕಾಲದಿಂದ ಹೋರಾಟ ಮಾಡ್ಕೊಂಡು ಬಂದಿರೋದು ಅದು ಅಂಬೇಡ್ಕರ್ ಅನುಯಾಯಿಯಾಗಿ, ಅಂಬೇಡ್ಕರ್ ಸಿದ್ಧಾಂತದ ಮುಖಾಂತರವಾಗಿ, ಅಂಬೇಡ್ಕರ್ ಕನಸುಗಳನ್ನು ನನಸು ಮಾಡುವ ಮತ್ತು ಆಲೋಚನೆಯಿಂದ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ನನ್ನ ಹೋರಾಟ ನನ್ನ ಕೊನೆಯ ಉಸಿರಿರೋವರೆಗೂ ಅಂಬೇಡ್ಕರ್ ಸಿದ್ಧಾಂತಗಳನ್ನ, ಅಂಬೇಡ್ಕರ್ ಆಲೋಚನೆಗಳನ್ನ ಗೆಲ್ಲಿಸೋದೇ ಆಗಿರ್ತದೆ. ಇವತ್ತು ಏನು ಬೆಂಗಳೂರು ಜಿಲ್ಲಾ ಶಾಖಾ ವತಿಯಿಂದ ಬಹುಜನ ಸಮಾಜ ಪಾರ್ಟಿ ವತಿಯಿಂದ
ಅಮಿತ್ ಶಾ ಅವರ ವಿರುದ್ಧ ಬಾಬಾ ಸಾಹೇಬರ ಬಗ್ಗೆ ಅವ್ರು ಹೇಳಿರ್ತಕ್ಕಂಥ ಅವಹೇಳನಕಾರಿ ಮಾತುಗಳು ಅವ್ರು ಮಾಡಿಲ್ಲ ಅಂತ ಇರ್ಬೋದು, ಅವ್ರ RSS ಸಿದ್ಧಾಂತಗಳಿರ್ಬೋದು, ಅದನ್ನೆಲ್ಲ ನಾವು ಒಪ್ಪದೆ ಮನನೊಂದು ಇವತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ KC ನಾಗರಾಜ್ ಅವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ